ಹಾಯ್ ಗೆಳೆಯರೆ, ನಮ್ಮ ಸರ್ಕಾರ ಬೆಂಗಳೂರಿನಲ್ಲಿ ಒಂದು ಟನಲ್ ರೋಡ್ ಮಾಡಬೇಕಂತ ಒಂದು ಪ್ಲ್ಯಾನ್ ತೆಗೆದಿದೆ. ಈ ಪ್ಲ್ಯಾನ್ ಏನು, ಹೇಗೆ ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಂಗಳೂರಿನಲ್ಲಿ ತುಂಬಾ ಟ್ರಾಫಿಕ್ ಆಗ್ತಾಯಿದೆ. ಅದು ಯಾಕೆ ಆಗ್ತಾಯಿದೆ ನಾನು ನಿಮಗೆ ಅದನ್ನು ಹೇಳೋಕ್ಕೆ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ತುಂಬಾ ಗಾಡಿಗಳಿವೆ ಮತ್ತು ತುಂಬಾ ಜನ ಬೇರೆ ಬೇರೆ ಪ್ರದೇಶದಿಂದ ಬಂದಿದ್ದಾರೆ, ಅದಕ್ಕೋಸ್ಕರ ಆಗಿದೆ ಅಂತ ಸಾವಿರ ಕಾರಣ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಏನಂತ, ಈಗ ಒಂದು ಟನಲ್ ರೋಡ್ ಮಾಡಬೇಕಂತ ನಮ್ಮ ಸರ್ಕಾರ ಪ್ಲ್ಯಾನ್ ಮಾಡಿದೆ. ಮೊದಲಿನ ಟನಲ್ ರೋಡ್ ಎಲ್ಲಿಂದ ಅಂದರೆ ಸಿಲ್ಕ್ ಬೋರ್ಡ್ನಿಂದ ಹೆಬ್ಬಾಳದವರೆಗೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಸಿಲ್ಕ್ ಬೋರ್ಡ್ನಿಂದ ಹೆಬ್ಬಾಳವರೆಗೆ ಈ ಟನಲ್ ರೋಡ್ ಒಂದು 18 ಕಿಲೋಮೀಟರ್ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಟೋಟಲು 190 ಕಿಲೋಮೀಟರ್ ಇಡೀ ಬೆಂಗಳೂರಿನಲ್ಲಿ ಟನಲ್ ರೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೇವಲ ಈ 18 ಕಿಲೋಮೀಟರ್ದು ಅಷ್ಟೇ ಮಾತಾಡ್ತಾ ಇದ್ದೀನಿ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇನ್ನೊಂದು ಪೂರ್ವದಿಂದ ಪಶ್ಚಿಮಕ್ಕೆ ಅದೊಂದು ಕಾರಿಡಾರ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. 22 ಕಿಲೋಮೀಟರ್ದು, ಅದು ಪುರಂನಿಂದ ಮೈಸೂರು ರಸ್ತೆವರೆಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಇದು ಇಂಪಾರ್ಟೆಂಟ್ ಆಗಿರೋದು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಎಲೆಕ್ಟ್ರಾನಿಕ್ ಸಿಟಿಗೆ, ಏರ್ಪೋರ್ಟಿಗೆ ಇದು ಕನೆಕ್ಟಿವಿಟಿ ಕೊಡುತ್ತದೆ. ಅದಕ್ಕೋಸ್ಕರ ಬೆಂಗಳೂರು ಉತ್ತರ ಮತ್ತು ದಕ್ಷಿಣಕ್ಕೆ ಇದು ಕನೆಕ್ಟಿವಿಟಿ ಕೊಡುತ್ತದೆ. ಆಲ್ರೆಡಿ ರೋಡ್ ಇದೆ, ಅಲ್ಲಿ ತುಂಬಾ ಟ್ರಾಫಿಕ್ ಆಗ್ತಾ ಇರೋ ಕಾರಣದಿಂದ ಇದೊಂದು ಟನಲ್ ರೋಡ್ ಮಾಡಿದರೆ ಎಷ್ಟು ಕಿಲೋಮೀಟರ್ ದೂರ ಇದೆ ಅಂದರೆ, ಅದು ಒಂದು 18ರಿಂದ 20 ಕಿಲೋಮೀಟರ್ ದೂರ ಇದೆ ಇದು. ಅಲ್ಲಿ ಕೇವಲ ನೀವು ಏನಿಲ್ಲ ಅಂದರೆ ಇದನ್ನು ಟೋಟಲ್ ಇವರು 30 ಕಿಲೋಮೀಟರ್ ರೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ 30 ಕಿಲೋಮೀಟರ್ನಲ್ಲಿ ನೀವು 15ರಿಂದ 20 ನಿಮಿಷದವರೆಗೆ ಮುಟ್ಟಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಇದರಲ್ಲಿ ತುಂಬ ಜನನೇ ಒಂದೊಂದು ಡೈಲಾಗ್ ಹೊಡಿತಾ ಇದ್ದಾರೆ. ಏನು ಡೈಲಾಗು ಅಂದರೆ, ಇಲ್ಲೇ ಟನಲ್ ರೋಡ್ ಮಾಡೋದು ಬೇಡ, ಇದೊಂದು ಫೇಲ್ ಪ್ರಾಜೆಕ್ಟ್ ಆಗುತ್ತೆ, ಮೆಟ್ರೋ ಮಾಡಿ ಟನಲ್ ಬದಲು, ಅಥವಾ ಇಲ್ಲಿ ಈ ಭೂಮಿ ಸರಿ ಇಲ್ಲ, ನೀರಿನ ಪ್ರಾಬ್ಲಮ್ ಆಗುತ್ತೆ, ಇದು ಪ್ರಾಬ್ಲಮ್ ಆಗುತ್ತೆ, ಹೀಗೆ ಹಾಗೆ ಅಂತ ಸಾವಿರ ಕಾರಣ ಹೇಳ್ತಾ ಇದ್ದಾರೆ. ಸೊ ಆ ಕಾರಣಗಳು ಏನು ಎಲ್ಲ ಮೆತ್ತಿದು, ಅದಕ್ಕೆ ನಾನು 12 ನಮೂನೆ ಹೇಳ್ತಾ ಇಲ್ಲ. ಸಿಂಪಲ್ಲಾಗಿ ನಾನು ಎಕ್ಸಾಕ್ಟ್ಲಿ ಪಾಯಿಂಟಿಗೆ ಬರ್ತೀನಿ. ಮೆಟ್ರೋ ಮಾಡೋದರಿಂದ ಇಲ್ಲಿ ವೇಸ್ಟು. ಯಾಕೆ ಅಂದರೆ ಮೆಟ್ರೋ ಕೇವಲ ಒಂದು ಲಿಮಿಟೆಡ್ ಜಾಗಕ್ಕೆ ಹೋಗುತ್ತದೆ. ಈಗ ನಮ್ಮ ಬೆಂಗಳೂರದವರು ಹೇಗಾಗಿದ್ದೀವಿ ಅಂದರೆ, ನಾವು ಪ್ರತಿಯೊಂದು ಜಾಗಕ್ಕೆ ನಮಗೆ ಗಾಡಿ ಬೇಕು. ಮನೆ ಬಿಟ್ಟು ಹೊರಗೆ ಹೋಗಬೇಕಂದ್ರೆ ನಾವು ಗಾಡಿ ಇಲ್ಲಾರ್ದೆ ಹೋಗಲ್ಲ. ಈಗ ಮೆಟ್ರೋ ಮಾಡಿದ್ರೂ ಅಲ್ಲಿ ಪಾರ್ಕಿಂಗ್ ಜಾಗ ಸಿಗಲ್ಲ, ಅದು ನಿಮಗೆ ಗೊತ್ತೇ ಇದೆ. ಇದು ಮೆಟ್ರೋ ಮಾಡೋದ್ರಿಂದ ಇದು ಏನೂ ಯೂಸ್ ಇಲ್ಲ. ಇನ್ನೊಂದು ಬೆಸ್ಟ್ ಆಪ್ಷನ್ ಏನು, ಕೆಲವೊಬ್ಬರು ಕಮೆಂಟ್ನಲ್ಲಿ ಕೇಳ್ತಾಯಿದ್ರು, ಸರ್ ಟನಲ್ ರೋಡ್ ಬದಲಿ ಫ್ಲೈಓವರ್ ಮಾಡಿದ್ರೂ ಮಾತು ಮುಗಿತಿಲ್ಲ, ಫ್ಲೈಓವರ್ ಮಾಡಿದ್ರೂ ಆಗ್ಬೋದಲ್ಲ ಅಂತ ಕೇಳ್ತಾಯಿದ್ರು. ಹೌದು, ಫ್ಲೈಓವರ್ ಮಾಡಿದ್ರೂ ಆಗುತ್ತದೆ. ಆದರೆ ಟನಲ್ ರೋಡ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಇದನ್ನು 6 ಎಕ್ಸಿಟ್ ಪಾಯಿಂಟನ್ನು ಕೊಡ್ತಾ ಇದ್ದಾರೆ. ಆ 6 ಎಕ್ಸಿಟ್ ಪಾಯಿಂಟ್ ಎಲ್ಲಿಗೆ ಅಂದರೆ, ಒಂದು ಮೈಸೂರು ರೋಡಿಗೆ ಮತ್ತು ಕೋರಮಂಗಲಕ್ಕೆ ಮತ್ತು ತುಮಕೂರಿಗೆ, ಮತ್ತು ತುಮಕೂರು ರೋಡ್ ಇದೆಯಲ್ಲ ಅಲ್ಲಿ, ಮತ್ತು ಇದು ಕೋಲಾರಕ್ಕೆ ಹೋಗುವ ರೂಟಿಗೆ ಇಲ್ಲಿ ನಡು ಕೊಡ್ತಾ ಇದ್ದಾರೆ. ಫ್ಲೈಓವರ್ ಮಾಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಕೊಡೋದು ಕಷ್ಟ ಆಗುತ್ತದೆ. ಯಾಕಂದರೆ ಇದರಿಂದ ಎಲ್ಲರೂ ಯೂಸ್ ಮಾಡಬೇಕಂತ ಇದನ್ನು ಮಾಡ್ತಾ ಇರೋದು. ಫ್ಲೈಓವರು ಮಾಡಬಹುದು, ಅದನ್ನು ಮಾಡಿದ್ರೇ ಯೂಸ್ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಅದು ಡೈರೆಕ್ಟ್ ಕನೆಕ್ಟಿವಿಟಿ ಆಗುತ್ತದೆ. ಈಗ ಹೆಬ್ಬಾಳದಿಂದ ಈ ತುಮಕೂರು ರೋಡಿಗೆ ಹೋಗೋರಿಗೆ ಒಂದು ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ಈ ಟನಲ್ ರೋಡನ್ನು ಈ ರೀತಿ ಡಿಸೈನ್ ಮಾಡ್ತಾ ಇದ್ದಾರೆ. 6 ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟನ್ನು ಕೊಡ್ತಾ ಇದ್ದಾರೆ. ಸೊ ಈಗ ಸ್ವಲ್ಪ ಜನ ಏನು ಹೇಳ್ತಾ ಇದ್ದಾರೆ, ಇದನ್ನು ಯಾಕೆ ಫೇಲ್ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಬೆಂಗಳೂರಿನಲ್ಲಿ ಅತಿಯಾದ ಮಳೆ ಬಂದರೆ ಒಂದು ಇದು ಟನಲ್ ತುಂಬ್ಕೋಬೋದು ಅಂತ ಕೆಲವೊಂದು ಕೇಳ್ತಾ ಇದ್ದಾರೆ. ಮತ್ತು ಭೂಮಿ ಗಟ್ಟಿ ಇದೆಯಾ ಇಲ್ಲವೋ ಅಂತ ಇದೂ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ. ಇದೆಲ್ಲ ಫಾಲ್ತು ಕಾರಣಗಳು. ಮೇನ್ ಕಾರಣ ಏನಿದೆ ಗೊತ್ತಾ, ಈಗ ಅಲ್ಲಿ ಫಾಲ್ತು ಕಾರಣ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ನೋಡಿ, ಇವರು 6 ಪಥದ ರಸ್ತೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 6 ಪಥದ್ದು ನನ್ನ ಪ್ರಕಾರ ಇವರು ಮಾಡಲ್ಲ, ಡಬಲ್ ರೋಡ್ ಅಂತ ಹೇಳ್ತಾ ಇದ್ದಾರೆ, ಅಥವಾ 4 ಲೈನ್ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ. ಇದಕ್ಕೆ ಟೋಟಲ್ ಖರ್ಚು 16,500 ಕೋಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಷ್ಟಕ್ಕೆ ಇದು ಆಗಲ್ಲ, ಜಾಸ್ತಿ ಖರ್ಚಾಗುತ್ತದೆ ನನ್ನ ಪ್ರಕಾರ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ಕೆಲವೊಬ್ಬರು ಆಗಲೇ ಕೇಳ್ತಾ ಇದ್ದಾರೆ, ಈಗ ನೀವು ನ್ಯೂಸ್ ಚಾನಲಲ್ಲಿ ಹೇಳ್ತಾ ಇರೋದನ್ನು ಕೇಳ್ಬೋದು, ತುಂಬಾ ಮಳೆ ಬಂದರೆ ಏನು ಮಾಡ್ಬೋದು, ಮತ್ತು ಇದರಿಂದ ಈ ಟನಲ್ ರೋಡ್ ಮಾಡೋದ್ರಿಂದ ಭೂಕುಸಿತ ಆಗುವ ಸಂಭಾವನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ಯಾಕೆಂದರೆ ಈಗಿನ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಅಂದರೆ ಇದನ್ನೆಲ್ಲನೂ ಸರಿಪಡಿಸ್ಬೋದು. ಈಗ ಚೈನಾ ಆಗ್ಬೋದು, ಅಥವಾ ಈಗ ಅಮೇರಿಕಾದಲ್ಲಿ ಎಲ್ಲ ಅಲ್ಲಿ ಬೈಪಾಸ್ ಅಂದರೆ ಅಲ್ಲಿ ಟನಲ್ ರೋಡ್ಗಳಿವೆ, ಟನಲ್ಲು ಮತ್ತು ಏನೋ ಸಬ್ವೆ ಇದೆ. ಆ ಟನಲ್ ಸಬ್ವೆ ಕೆಳಗೆ ಒಂದು ಗಟ್ರ ಮಾಡಿದ್ದಾರೆ ಅವರು, ನೀರು ಹೋಗೋಕ್ಕೆ ಬೇರೆ ಜಾಗ. ಆ ರೀತಿಯ ಸಿಸ್ಟಮನ್ನು ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ, ನಾವು ಮಾಡ್ಕೋಬೋದು. ಈಗ ನೋಡಿ, ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ, ಚೈನಾದವರು ಎಂತೆಂಥ ಜಾಗದಲ್ಲಿ ರೋಡ್ ಮಾಡಿದ್ದಾರೆ ನೋಡಿ. ಈ ವಿಡಿಯೋಸ್ ಎಲ್ಲ ನೋಡಿ, ಇನ್ನೂ ತುಂಬಾ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನಿಮಗೆ ನೋಡ್ತೀರಾ. ಎಂತೆಂಥ ಜಾಗದಲ್ಲಿ, ಬೆಟ್ಟ ಗುಡ್ಡ, ಆ ನೀರಿಲ್ಲದ ಜಾಗದಲ್ಲಿ, ಕಾಶ್ಮೀರದಲ್ಲಿ ಸದ್ಯಕ್ಕೆ ರೋಡ್ ಮಾಡಿದ್ದಾರೆ ಅವರು. ಅಂಥ ಟೆಕ್ನಾಲಜಿ ಚೈನಾದೊಂದು ಬಳಿ ಇದೆ. ನಾವು ಯಾಕೆ ಮಾಡೋಕ್ಕಾಗಲ್ಲ, ಮಾಡಬಹುದು ನಾವು. ಅದೇ ಪ್ರಾಬ್ಲಮ್ ಇರೋದು ಇಲ್ಲಿ, ನಮ್ಮ ಹತ್ರ ದುಡ್ಡಿಲ್ಲ. ದುಡ್ಡು ಇಂಪಾರ್ಟೆಂಟು. ಈಗಿನ ಟೈಮಿಗೆ ಏನು ಬೇಕಾದರೂ ಮಾಡ್ಬೋದು, ಅದಕ್ಕೆ ಕಾರಣನೇ ದುಡ್ಡು. ನಮ್ಮ ಸರ್ಕಾರ ಹತ್ರ ದುಡ್ಡಿಲ್ಲ. 16,500 ಕೋಟಿ ಅಂತ ಇವರು ಹೇಳ್ತಾ ಇದ್ದಾರೆ. ಈಗ ಈ 16,500 ಕೋಟಿಯಲ್ಲಿ
ಈ ಕೆಲವೊಬ್ಬರು ಪ್ರಶ್ನೆ ಕೇಳಿದ್ರು ಫ್ಲೈಓವರ್ ಮಾಡಿರಬಹುದು ಅಂತ. ಫ್ಲೈಓವರು ಮಾಡಿದರೆ ಆಗುತ್ತೆ, ಆದರೆ ಮತ್ತೆ ಇಲ್ಲಿ ಟೋಲ್ ಕಲೆಕ್ಷನು ಮಾಡೋರು ಇವರು, ಅದೇ ಒಂದು ಪ್ರಾಬ್ಲಮ್ ಇದೆ. ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದರೆ ಅದನ್ನು ವಸೂಲು ಮಾಡೋಕ್ಕೆ ಟೋಲು ಇವರು ಇಡಬೇಕಾಗುತ್ತೆ. ಈಗ ಟನಲ್ ರೋಡ್ನಲ್ಲೇನೂ ಇವರು ಟೋಲ್ ಇಡಬೇಕಾಗುತ್ತದೆ. ಇನ್ನೊಂದು ಈ GPS ಸಿಸ್ಟಮ್ ತೆಗಿತಾರೆ ಅಂತ ಹೇಳ್ತಾ ಇದ್ದಾರೆ. ಫಾಸ್ಟಾಗಿ ಕಿತ್ತ ಅದು ವೇಗವಾಗುತ್ತೆ, ಎಷ್ಟು ಕಿಲೋಮೀಟರ್ ನಾವು ಓಡಾಡ್ತೀವಿ ಅಷ್ಟೇ ರೊಕ್ಕ ಕೊಟ್ಟಾಗುತ್ತೆ ಅಂತ ಅದೊಂದು ಸಿಸ್ಟಮ್ ಹೇಳ್ತಾ ಇದ್ದಾರೆ. ಆದರೆ ಅದೊಂದು ಪ್ರಾಬ್ಲಮೇ ಆಗುತ್ತೆ ನನ್ನ ಪ್ರಕಾರ. ಈಗ ಈ ಟನಲ್ ರೋಡ್ಗಳು ತುಂಬಾ ಯೂಸ್ ಇದೆ, ನಾನು ಯೂಸ್ ಇಲ್ಲ ಅಂತ ಹೇಳ್ತಾನೇ ಇಲ್ಲ. ಈ ನಮ್ಮ ಆಟೋಗಳು ಆಗ್ಬೋದು, ಬೈಕ್ಗಳು ಆಗಿರ್ಬೋದು, ಈ ಕಾರ್ಗಳು ಆಗಿರ್ಬೋದು, ಇವುಗಳಿಗೆ ಅಡ್ಡಾಡೋಕ್ಕೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಾವು ಆಫೀಸ್ ತನಕ ನಮ್ಮ ಗಾಡಿನ ಒಯ್ತೀವಿ. ಈಗ ಮೆಟ್ರೋ ನಮ್ಮ ಆಫೀಸ್ ತನಕ ಕನೆಕ್ಟಿವಿಟಿ ಕೊಡಲ್ಲ. ಆಫೀಸ್ ಇರೋದು 10 ಕಿಲೋಮೀಟರ್ ದೂರ ಇರುತ್ತದೆ, 20 ಕಿಲೋಮೀಟರ್ ದೂರ ಇರುತ್ತೆ. ಮೆಟ್ರೋ ಇಲ್ಲೇ ನಡು ದಾರಿಯಲ್ಲಿ ಮುಗಿಯುತ್ತದೆ. ಈಗ ನಾನು ಹೆಬ್ಬಾಳಿನಿಂದ ಈ ಸಿಲ್ಕ್ ಬೋರ್ಡ್ ತನಕ ಮೆಟ್ರೋ ಮಾಡಿದ್ರೆ ಮತ್ತೆ ಮುಂದೆ ಮನೆಗೆ ನಾನು ನಡ್ಕೊಂಡೇ ಹೋಗಬೇಕಾಗುತ್ತದೆ. ಅದು ನಮ್ಮ ಬೆಂಗಳೂರವ್ರ ಕೈಯಾಗ ಆಗಲಾರ್ದ ಮಾತು. ಸೊ ಅದಕ್ಕೋಸ್ಕರ ಈ ಟನಲ್ ರೋಡು ಇಂಪಾರ್ಟೆಂಟ್ ಇದೆ. ಆದರೆ ಇದಕ್ಕೆ ದುಡ್ಡು ನನ್ನ ಪ್ರಕಾರ ಏನಿಲ್ಲ ಅಂದರೆ 50,000 ಕೋಟಿಗಿಂತ ಜಾಸ್ತಿ ಖರ್ಚಾಗುತ್ತದೆ ಟೋಟಲು ಇಡೀ ಬೆಂಗಳೂರಿನಲ್ಲಿ ಮಾಡಬೇಕಂದ್ರೆ. ಯಾಕಂದರೆ ಇದಕ್ಕೆ ಸೆಂಟ್ರಲ್ದವರು ಅಪ್ರೂವಲ್ ಕೊಡಬೇಕಾಗುತ್ತೆ. ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೇಲೆ ಮಾಡಿದ್ರು ಅವರು ಟೋಲ್ ಇಡಬೇಕಾಗುತ್ತದೆ. ಟೋಲ್ ಇಟ್ಟರೆ ಮತ್ತೆ ಅದೇ ಟ್ರಾಫಿಕ್ ಪ್ರಾಬ್ಲಮ್ಮು. ಅದಕ್ಕೆ ಇವರು ಏನು ಪರಿಹಾರ ಕಂಡುಹಿಡ್ತಾರೆ ಗೊತ್ತಿಲ್ಲ. ಆದರೆ ಈ ಟನಲ್ ರೋಡ್ ಮಾತ್ರ ಒಂದು ಸಕ್ಸಸ್ಫುಲ್ ಆಗುತ್ತದೆ. ಟನಲ್ ರೋಡ್ ಮಾಡಿದರೆ ಅರ್ಧಕ್ಕಿಂತ ಜಾಸ್ತಿ ಟ್ರಾಫಿಕ್ ಮುಗಿದೇ ಹೋಗುತ್ತದೆ. ಆಲ್ರೆಡಿ ಈಗ ಸ್ಯಾಟಲೈಟ್ ರಿಂಗ್ ರೋಡ್ ಅರ್ಧ ಆಗಿದೆ ಮತ್ತು ಪೆರಿಫೆರಲ್ ರಿಂಗ್ ರೋಡ್ ಈ ನೈಸ್ ರೋಡ್ದವನು ಅರ್ಧನೇ ಮಾಡಿದ್ದಾನೆ. ಅದಕ್ಕೋಸ್ಕರ ಇದೊಂದು ಪ್ರಾಬ್ಲಮ್ಮು. ಈ ಸುತ್ತುವರೆದು ಇದೊಂದು ಸಂಪೂರ್ಣ ರಿಂಗ್ ರೋಡ್ ಆಯಿತು ಅಂತ ತಿಳ್ಕೊರಿ, ಅರ್ಧ ಬೆಂಗಳೂರು ಪ್ರಾಬ್ಲಮ್ ಸಾಲ್ಟ್ ಆಗುತ್ತದೆ. ಸೊ ಮೆಟ್ರೋನು ಬರ್ತಾ ಇದ್ದೇವೆ ಅಲ್ಲಿ ಇಲ್ಲಿ ಅಂತ. ಈಗ ಯೆಲ್ಲೋ ಲೈನು ಓಪನ್ ಮಾಡ್ತಾರೆ, ಆಮೇಲೆ ರೆಡ್ ಲೈನು, ಪಿಂಕ್ ಲೈನು ಇವನು ಎಲ್ಲನೂ ಓಪನ್ ಆದರೆ ಅರ್ಧಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಆದರೆ ಇದು ಟನಲ್ ರೋಡು ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟು. ಇದನ್ನು ನಮ್ಮ ಸರ್ಕಾರ ಮಾಡಿದರೆ ನಾನು ಬೆಸ್ಟೇ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.